ಭಾರತ ಮತ್ತು ಅಮೆರಿಕ ಸ್ನೇಹಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಮತ್ತೆ ಮಾತನಾಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಭಾರತ ನನ್ನ ಉತ್ತಮ ಸ್ನೇಹಿತ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಬ್ರೇಕಪ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿಗೆ ಎಂಡ್ ಆಯಿತು ಅಂತೆಲ್ಲ ಹೇಳಿದ್ರು. ಈಗ ನೋಡಿದ್ರೆ ನನ್ನ ಉತ್ತಮ ಸ್ನೇಹಿತ ಅಂತಂತಿದ್ದಾರೆ. ಮೋದಿ ನನ್ನ ಉತ್ತಮ ಸ್ನೇಹಿತ, ನಮ್ಮ ಸಂಬಂಧ ದೀರ್ಘವಾಗಿರುತ್ತೆ, ಉತ್ತಮ ಸಂಬಂಧವನ್ನು ಹೊಂದಿದೆ ಅಂತೆಲ್ಲ ಹೇಳಿದ್ದಾರೆ. ಇದಕ್ಕೆ ನರೇಂದ್ರ ಮೋದಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಭಾರತ ಅಮೆರಿಕ ಪ್ರಾಕೃತಿಕ ಸ್ನೇಹಿತರು, ತುಂಬ ನ್ಯಾಚುರಲ್ ಸ್ನೇಹಿತರು ಅವರು ಅಂತ ನರೇಂದ್ರ ಮೋದಿ ಅವರು ಕೂಡ ಮಾತಾಡಿದ್ದಾರೆ. ಬಟ್ ದಿನಕ್ಕೊಂದು ಗಳಿಗೆಗೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇರುವಂತಹ ಟ್ರಂಪನ್ನು ಇಡೀ ಜಗತ್ತು ಯಾರಪ್ಪ ಜೋಕರ್ನ ತಂದು ಕೂರಿಸ್ಬಿಟ್ರಲ್ಲ ಪ್ರೆಸಿಡೆಂಟ್ ಸ್ಥಾನಕ್ಕೆ ಅಂತ ಮಾತನಾಡ್ತಾ ಇದ್ದಾರೆ. ಗಳಿಗೆಗೊಂದು ಮಾತು, ದಿನಕ್ಕೊಂದು ಮಾತು, ಕ್ಷಣಕ್ಕೊಂದು ಮಾತು. ಆಮೇಲೆ 50% ತಾರೀಫನ್ನು ಹೇರಿದ್ದು, ಆಮೇಲೆ ಡೆಡ್ ಎಕನಾಮಿ ಅಂತೆಲ್ಲ ಭಾರತವನ್ನು ಕರೆದಿದ್ದು. ಈಗ ನೋಡಿದ್ರೆ ನಮ್ದು ಒಳ್ಳೆ ಬಿಸ್ನೆಸ್ಸು ಅಂತಾರೆ. ಈ 60ಕ್ಕೆ ಅರಳು ಮರಳು ಆಗುತ್ತೆ ಅಂತ ನಾವು ಕೇಳಿದ್ವಿ. 60ಕ್ಕೆ ಅರಳು ಮರಳು ಆದವ್ರು ಹೆಂಗಿರ್ತಾರೆ ಅನ್ನೋದನ್ನು ನೋಡ್ತಿದ್ದೀವಿ.